ಶ್ರೀ ಸಾಯಿರಾಮ್. ಪ್ರೀತಿಯ ಮಕ್ಕಳೇ, 8ನೇ ತರಗತಿ ರಾಜ್ಯ ಪಠ್ಯ ವಿಜ್ಞಾನ ಭಾಗ 2 ಜೀವಕೋಶ ರಚನೆ ಮತ್ತು ಕಾರ್ಯಗಳು. ಈ ಜೀವಕೋಶದ ಬಗ್ಗೆ, ಆ ಜೀವಕೋಶಗಳ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಈ ಒಂದು ಅಧ್ಯಯನದಲ್ಲಿ ನಾವು ಮೊದಲಿಗೆ ಪೀಠಿಕೆ. ಈ ಒಂದು ಅಧ್ಯಯನದಲ್ಲಿ ಏನೇನೆಲ್ಲ ಓದ್ತೀವಿ ನಾವು, ಈ ಒಂದು ಜೀವಕೋಶ ರಚನೆ ಮತ್ತು ಕಾರ್ಯಗಳ ಪಾಠದಲ್ಲಿ ಯಾವುದ್ರ ಬಗ್ಗೆ ಓದ್ತೀವಿ ಅಂದರೆ ಜೀವಕೋಶದ ಆವಿಷ್ಕಾರ. ಈ ಜೀವಕೋಶವನ್ನು ಮೊದಲಿಗೆ ಯಾರು ಕಂಡುಹಿಡಿದರು, ಯಾವ ರೀತಿ ಕಂಡುಹಿಡಿದರು, ಅದರ ಆವಿಷ್ಕಾರದ ಬಗ್ಗೆ ನಾವು ಓದ್ತಾ ಹೋಗ್ತೀವಿ. ನೆಕ್ಸ್ಟು ಜೀವಕೋಶದ ಆಕಾರ ಮತ್ತು ಗಾತ್ರ. ಈ ಜೀವಕೋಶದ ಯಾವ ರೀತಿ ಇದೆ, ಅದರ ಆಕಾರವೇನು, ಅದರ ಗಾತ್ರವೇನು, ಅದರ ಸಂಖ್ಯೆ ಎಷ್ಟು, ಹೀಗೆ ಹಲವಾರು ವಿಷಯದ ಬಗ್ಗೆ ಈ ಒಂದು ಜೀವಕೋಶದ ಬಗ್ಗೆ ನಾವು ಓದ್ತಾ ಹೋಗ್ತೀವಿ. ನೆಕ್ಸ್ಟು ಜೀವಕೋಶದ ರಚನೆ. ಯಾವ ರೀತಿ ಜೀವಕೋಶ ಅನ್ನೋದು ರಚನೆಯನ್ನು ಮಾಡಿಕೊಂಡಿದೆ, ಅದರ ರಚನೆಗಳೇನು ಮತ್ತು ಕಾರ್ಯಗಳೇನು ಅಂತ ನಾವು ಓದ್ತಾ ಹೋಗ್ತೀವಿ. ನೆಕ್ಸ್ಟು ಜೀವಕೋಶದ ಭಾಗಗಳು. ಆ ಒಂದು ಜೀವಕೋಶದಲ್ಲಿ ಯಾವ್ಯಾವ ಭಾಗಗಳಿದ್ದಾವೆ, ಆ ಭಾಗಗಳು ಯಾವುವು, ಅದರ ರಚನೆ ಹೇಗೆ ಮತ್ತು ಆ ಒಂದು ಭಾಗಗಳ ಕಾರ್ಯಗಳೇನು. ನೆಕ್ಸ್ಟು ಕೊನೆಯದಾಗಿ ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳ ಹೋಲಿಕೆ. ಸಸ್ಯ ಜೀವಕೋಶಗಳೇ ಬೇರೆ ಇರುತ್ತೆ, ಪ್ರಾಣಿ ಜೀವಕೋಶಗಳ ರಚನೆಯೇ ಬೇರೆ ಇರುತ್ತೆ. ಆ ಎರಡಕ್ಕೂ ಸಹ ಹೋಲಿಕೆ ಯಾವ ರೀತಿ ಮಾಡುವಂಥದ್ದು, ಹೋಲಿಕೆ ಏನಿದೆ, ಆ ವ್ಯತ್ಯಾಸ ಏನಿದೆ, ಅದ್ರ ಬಗ್ಗೆ ಈ ಒಂದು ಪಾಠದಲ್ಲಿ ಓದ್ತಾ ಹೋಗ್ತೀವಿ. ಇಷ್ಟು ಒಂದು ಕಲಿಕಾಂಶಗಳ ನಾವು ಇದರಲ್ಲಿ ಓದ್ತಾ ಹೋಗ್ತೀವಿ ಮಕ್ಕಳೇ. ಮೊದಲಿಗೆ ಜೀವಕೋಶದ ಆವಿಷ್ಕಾರ. 1965ರಲ್ಲಿ ರಾಬರ್ಟ್ ಹುಕ್ ಎಂಬ ಒಬ್ಬ ವಿಜ್ಞಾನಿ ಮರದ ತೊಗಟೆಯಿಂದ, ಒಂದು ಒಣಗಿರುವಂತಹ ಮರದ ತೊಗಟೆಯಿಂದ, ಅದನ್ನು ಕಾರ್ಕ್ ಅಂತ ಕರಿತಾ ಹೋಗ್ತಾನೆ. ಆ ಕಾರ್ಕ್ ಚೂರುಗಳನ್ನು ಸರಳ ಭೂತಗನ್ನಡಿಯಿಂದ ಗಮನಿಸಿದ, ಒಂದು ಭೂತ್ ಕನ್ನಡಿಯಿಂದ ಗಮನಿಸ್ತಾ ಹೋಗ್ತಾನೆ. ಅದರಲ್ಲಿ ಏನಿರ್ಬೋದು, ಯಾವ ರೀತಿಯ ರಚನೆಯನ್ನು ಹೊಂದಿದೆ. ಯಾರೋ ರಾಬರ್ಟ್ ಹುಕ್ ಎಂಬ ವಿಜ್ಞಾನಿ. ಕಾರ್ಕ್ ಬಿಲೆಗಳಲ್ಲಿ ಸಣ್ಣ ಪೆಟ್ಟಿಗೆಗಳು ಅಥವಾ ವಿಭಾಗಗಳನ್ನು ಅವನು ಗಮನಿಸಿದ. ಆ ಒಂದು ಕಾರ್ಕ್ನ ಒಂದು ಬಿಲ್ಲೆಯನ್ನು ತೆಗೆದುಕೊಂಡು ಭೂತ ಕನ್ನಡಿಯಿಂದ ಅವನು ನೋಡಿದಾಗ ಸಣ್ಣ ಸಣ್ಣ ಪೆಟ್ಟಿಗೆಗಳ ರೀತಿಯಲ್ಲಿ ಕಾಣ್ತಾ ಹೋಗುತ್ತೆ. ಆ ಪೆಟ್ಟಿಗೆಗಳು ಯಾವ ರೀತಿ ಇರುತ್ತೆ ಅಂದರೆ, ಈ ಪೆಟ್ಟಿಗೆಗಳು ಜೇನು ಹುಟ್ಟಿನಂತೆ ಕಾಣುತ್ತಿದ್ದವು. ಅಂದರೆ ಹನಿಕೂಂಬ್ ಯಾವ ರೀತಿ ಇರುತ್ತೆ, ಒಂದು ಜೇನುಗೂಡು ನೋಡಿದ್ದೀರಾ, ಆ ಜೇನುಗೂಡು ಯಾವ ರೀತಿ ಇರುತ್ತೆ, ಆ ರೀತಿ ಈ ಒಂದು ಕಾರ್ಕ್ನ ಬಿಲೆಗಳು ಕಾಣ್ತಾ ಇರುತ್ತೆ. ಇಲ್ಲಿ ನೋಡಿ ಮಕ್ಕಳಿದು ಒಂದು ಹನಿಕೂಂಬ್ ಅಂತ ಕರಿತಾ ಹೋಗ್ತೀವಿ. ಈ ರೀತಿ ಒಂದು ಕಾರ್ಕ್ನ ಬಿಲೆಗಳಲ್ಲಿ ಭೂತಗನ್ನಡಿಯಿಂದ ನೋಡಿದಾಗ ಈ ರೀತಿ ಕಾಣ್ತಾ ಹೋಗುತ್ತೆ. ಅಂದರೆ ಒಂದು ಪೆಟ್ಟಿಗೆಯು ಇನ್ನೊಂದರಿಂದ ಒಂದು ಭಿತ್ತಿ ಅಥವಾ ವಿಭಾಗದಿಂದ ಬೇರೆಯಾಗಿರುವುದನ್ನು ಅವರು ಗುರುತಿಸಿದರು. ಒಂದು ಪೆಟ್ಟಿಗೆ ಇದೆ, ಈ ಒಂದು ಪೆಟ್ಟಿಗೆ ಇನ್ನೊಂದು ಪೆಟ್ಟಿಗೆಯಿಂದ ಒಂದು ಸಾಮಾನ್ಯವಾದ ಒಂದು ಪದರ ಇದೆ. ಪ್ರತಿಯೊಂದು ಪೆಟ್ಟಿಗೆಗೆ, ಆ ಒಂದೊಂದು ಪೆಟ್ಟಿಗೆಗೆ ಏನಂತ ಕರಿತಾನೆ ಅವನು, ಸೆಲ್ ಅಂತ ಕರಿತಾ ಹೋಗ್ತಾನೆ. ಅಂದರೆ ಒಂದು ಸೆಲ್ ಅಂದರೆ ಜೀವಕೋಶ ಅಂತ ಅವನು ಕರೀತಾನೆ. ಯಾರೋ ರಾಬರ್ಟ್ ಹುಕ್ ಎಂಬ ವಿಜ್ಞಾನಿ. ಆದರೆ ನೆನಪಿರಲಿ ಮಕ್ಕಳೇ, ಇದು ವಾಸ್ತವವಾಗಿ ಈ ಒಂದು ಕಾರ್ಕ್ ತೊಗಟೆ ಅನ್ನೋದು ಸಸ್ಯಗಳ ಸತ್ತ ಜೀವಕೋಶಗಳಾಗಿರುತ್ತವೆ. ಸಜೀವ ಜೀವಕೋಶಗಳಾಗಿರಲ್ಲ, ಅವು ನಿರ್ಜೀವ ಜೀವಕೋಶಗಳಾಗಿರುತ್ತವೆ. ಯಾವುದು, ಮರದ ತೊಗಟೆ ಅಥವಾ ಕಾರ್ಕ್ನ ಬಿಲೆಗಳಲ್ಲಿರುವಂತಹ ಜೀವಕೋಶಗಳು. ಈ ರೀತಿ ಮೊದಲ ಬಾರಿಗೆ ಒಂದು ಜೀವಕೋಶವನ್ನು ಕಂಡುಹಿಡಿದರೆ ಯಾರು, ರಾಬರ್ಟ್ ಹುಕ್ ಎಂಬ ವಿಜ್ಞಾನಿ. ಜೀವಕೋಶ ಅಂದರೆ ಏನು ಹಾಗಾದರೆ, ಯಾವ ರೀತಿ ಇರುತ್ತೆ? ಜೀವಕೋಶಗಳು ಜೀವಂತ ಜೀವಿಗಳ ಮೂಲ ರಚನಾತ್ಮಕ ಘಟಕಗಳಾಗಿವೆ. ಪ್ರತಿಯೊಂದು ಜೀವಿಯೂ ಸಹ ಮಾಡಲ್ಪಟ್ಟಿರುವಂಥದ್ದು ಜೀವಕೋಶಗಳಿಂದ. ಪ್ರತಿಯೊಂದು ಜೀವಿಯಲ್ಲೂ ಸಹ ಅನೇಕ ಸಾವಿರಾರು, ಕೋಟ್ಯಾಂತರ, ಮಿಲಿಯನ್ ಗಂಟಲೆ, ಟ್ರಿಲಿಯನ್ ಗಂಟಲೆ ಜೀವಕೋಶಗಳು ಇದ್ದಾವೆ. ಎತ್ತರದ ಮರದಲ್ಲಿನ ಜೀವಕೋಶಗಳ ಸಂಖ್ಯೆ, ಆನೆ ಅಥವಾ ಮನುಷ್ಯನಂತಹ ಪ್ರಾಣಿಗಳಲ್ಲಿನ ಜೀವಕೋಶಗಳ ಸಂಖ್ಯೆ ಎಷ್ಟಿರ್ಬೋದು? ಶತಕೋಟಿ ಅಥವಾ ಟ್ರಿಲಿಯನ್ ಜೀವಕೋಶಗಳಾಗಿವೆ. ನಮ್ಮ ದೇಹದಲ್ಲಿ ಅಥವಾ ಒಂದು ಮರದಲ್ಲಿ ಟ್ರಿಲಿಯನ್ವರೆಗೂ ಸಹ ಜೀವಕೋಶಗಳು ಇರ್ತಾ ಹೋಗುತ್ತೆ. ಅಷ್ಟು ಜೀವಕೋಶಗಳ ಗುಂಪಿಗೆ ಒಂದು ಗುಂಪನ್ನು ಮಾಡಿಕೊಂಡಿದೆ. ಆ ಗುಂಪು ಒಂದು ಜೀವಿಯಾಗಿ ಮಾಡಿಫೈಡ್ ಆಗಿರುತ್ತೆ. ಉದಾಹರಣೆಗೆ ಜೀವಕೋಶ, ಅದರಲ್ಲಿ 2 ರೀತಿಯ ಜೀವಿಗಳಿದ್ದಾವೆ.
ಈ ಜೀವಕೋಶಗಳ ಆಧಾರದ ಮೇಲೆ. ಮೊದಲನೇದು ಏಕಕೋಶೀಯ ಜೀವಿಗಳು. ಆ ಒಂದು ಹೆಸರಲ್ಲೇ ಇದೆ, ಏಕ ಅಂದರೆ ಒಂದು, ಕೋಶೀಯ ಅಂದರೆ ಜೀವಕೋಶ. ಒಂದು ಜೀವಕೋಶವನ್ನು ಮಾತ್ರ ಹೊಂದಿರುವಂತಹ ಜೀವಿಗಳು, ಅವುಗಳನ್ನು ಏಕಕೋಶ ಜೀವಿಗಳು ಅಂತ ನಾವು ಕರಿತಾ ಹೋಗ್ತೀವಿ. ಎಷ್ಟು ಒಂದೇ ಒಂದು ಜೀವಕೋಶವನ್ನು ಹೊಂದಿರುವಂತಹ ಜೀವಿಗಳಿಗೆ ಏಕಕೋಶ ಜೀವಿಗಳು ಅಂತ ಕರಿತೀವಿ. ಉದಾಹರಣೆ ಯಾವುದು? ಅಮೀಬಾ ಆಗಿರ್ಬೋದು, ಪ್ಯಾರಾಮೀಸಿಯಂ ಆಗಿರ್ಬೋದು. ಈ ಒಂದೂ ಜೀವಕೋಶದಲ್ಲಿ ಹಲವಾರು ರೀತಿಯ ಜೀವ ಕ್ರಿಯೆಗಳನ್ನು ನಡೆಸುತ್ತೆ. ಈ ಒಂದೇ ಒಂದು ಜೀವಕೋಶದಲ್ಲಿ ಉಸಿರಾಡುತ್ತೆ, ಸಂತಾನೋತ್ಪತ್ತಿ ಮಾಡುತ್ತೆ, ಚಲನೆ ಮಾಡುತ್ತೆ, ವಿಸರ್ಜನಾಂಗ ಕ್ರಿಯೆ ಮಾಡುತ್ತೆ. ಈ ಎಲ್ಲ ರೀತಿಯ ಒಂದು ಜೀವಿಯ ಪ್ರಕ್ರಿಯೆಗಳನ್ನು ನಡೆಸ್ತಾ ಹೋಗುತ್ತೆ ಯಾವುದು? ಈ ಏಕಕೋಶ ಜೀವಿಗಳು. ಅದೇ ರೀತಿ ಬಹುಕೋಶ ಜೀವಿಗಳು ನೋಡೋದಾದರೆ, ಬಹುಕೋಶ ಅಂದರೆ ಒಂದಕ್ಕಿಂತ ಹೆಚ್ಚು ಸಾವಿರಾರು ಜೀವಕೋಶಗಳನ್ನು ಹೊಂದಿರುವಂತಹ ಜೀವಿಗಳು. ಅನೇಕ ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ. ಟ್ರಿಲಿಯನ್ವರೆಗೂ ಸಹ ಜೀವಕೋಶಗಳು ಇರುತ್ತೆ. ಉದಾಹರಣೆ ಯಾವುದು? ಒಂದು ಮರ ಆಗಿರ್ಬೋದು, ಒಂದು ಆನೆ ಆಗಿರ್ಬೋದು, ಅಥವಾ ಮನುಷ್ಯ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಪ್ರಾಣಿಗಳಾಗಿರ್ಬೋದು. ಅನೇಕ ಟ್ರಿಲಿಯನ್ವರೆಗೂ ಸಹ ಜೀವಕೋಶಗಳು ಮಾಡ್ತಾ ಇರುತ್ತೆ. ಈ ಜೀವಕೋಶಗಳು ಒಂದು ಗುಂಪಿರುತ್ತೆ. ಆ ಜೀವಕೋಶಗಳ ಗುಂಪಿಗೆ ಅಂಗಾಂಶಗಳು ಅಂತ ನಾವು ಕರಿತಾ ಹೋಗ್ತೀವಿ. ಈ ಅಂಗಾಂಶಗಳು ಒಂದು ನಿರ್ದಿಷ್ಟ ಕಾರ್ಯವನ್ನು ಮಾಡುತ್ತೆ. ಅಂದರೆ ಅಂಗಾಂಶಗಳು ಅಂದ್ರೇನು? ಒಂದು ಜೀವಕೋಶಗಳ ಗುಂಪು. ಆ ಒಂದು ಜೀವಕೋಶಗಳ ಗುಂಪು ಒಂದು ನಿರ್ದಿಷ್ಟ ಕಾರ್ಯವನ್ನು ಮಾಡುವಂತಹಗಳನ್ನು ಅಂಗಾಂಶಗಳು ಅಂತ ನಾವು ಕರಿತಾ ಹೋಗ್ತೀವಿ. ಹೀಗೆ ಬಹುಕೋಶ ಜೀವಿಗಳು ಮತ್ತು ಏಕಕೋಶ ಜೀವಿಗಳು ಅಂತ ನಾವು ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಇರುವಂಥದ್ದು ಜೀವಕೋಶಗಳ ಆಕಾರ. ಯಾವ ರಚನೆಯನ್ನು ಹೊಂದಿರುತ್ತೆ, ಯಾವ ರೀತಿಯ ಆಕಾರವನ್ನು ಹೊಂದಿರುತ್ತೆ ಈ ಜೀವಕೋಶಗಳು? ಜೀವಕೋಶಗಳು ವಿಭಿನ್ನ ಆಕಾರಗಳನ್ನು ಹೊಂದಿವೆ. ಒಂದೊಂದು ಜೀವಕೋಶಗಳೂ ಸಹ ಬೇರೆ ಬೇರೆ ರೀತಿಯ ವಿಭಿನ್ನ ರೀತಿಯ ಆಕಾರಗಳನ್ನು ಹೊಂದಿರುತ್ತೆ. ಕೆಲವು ಜೀವಕೋಶಗಳು ಅವುಗಳ ಆಕಾರವನ್ನು ಬದಲಾಯಿಸುತ್ತಲೇ ಇರುತ್ತವೆ. ಕೆಲವೊಂದು ಜೀವಕೋಶಗಳು ತಮ್ಮ ಆಕಾರವನ್ನು ಕಾಪಾಡಿಕೊಂಡು ಅದೇ ರೀತಿ ಇರುತ್ತೆ. ಆದರೆ ಕೆಲವೊಂದು ಜೀವಕೋಶಗಳು ತಮ್ಮ ಆಕಾರದಲ್ಲಿ ವ್ಯತ್ಯಾಸವನ್ನು ತೋರಿಸ್ತಾ ಇರುತ್ತೆ. ಉದಾಹರಣೆ ಅಂದರೆ ಅಮೀಬಾ, ಮಿಥ್ಯಪಾದ ಅಂತ ಕರಿತಾ ಹೋಗ್ತೀವಿ. ಒಂದು ಹೊರಚಾಚುವಿಕೆಯಿಂದ, ಆ ಒಂದು ಜೀವಕೋಶದ ಹೊರಚಾಚುವಿಕೆಯಿಂದ ಬೆರಳಿನಂತಹ ಆಕಾರದಲ್ಲಿ ಚಲನೆ ಮಾಡುತ್ತೆ. ಅದೇ ಮಿಥ್ಯಪಾದಗಳಿಂದ ಆಹಾರವನ್ನು ಪಡೆದುಕೊಳ್ಳುತ್ತೆ, ವಿಸರ್ಜನೆಯನ್ನು ಮಾಡುತ್ತೆ. ಅದರ ಆಕಾರ ಅನ್ನೋದು ಬದಲಾವಣೆಯನ್ನು ಆಗ್ತಾ ಹೋಗುತ್ತೆ. ಅದೇ ರೀತಿ ಮಾನವರಲ್ಲಿ ಬಿಳಿ ರಕ್ತ ಕಣಗಳು ತನ್ನ ಆಕಾರವನ್ನು ಬದಲಾಯಿಸುತ್ತಲೇ ಇರುತ್ತವೆ. ಕೆಲವು ಜೀವಕೋಶಗಳು ಗೋಲಾಕಾರದಲ್ಲಿರಬಹುದು, ದುಂಡಿಗಿನ ಆಕಾರದಲ್ಲಿರಬಹುದು, ಉದ್ದವಾದ ಕದಿರಿನ ಆಕಾರದಲ್ಲಿರಬಹುದು. ಉದಾಹರಣೆಗೆ ನರಕೋಶ, ನ್ಯೂರಾನ್ ಅಂತ ಕರಿತೀವಿ, ಉದ್ದವಾಗಿದೆ. ಕದಿರಿನ ಆಕಾರದಲ್ಲಿ ಸ್ನಾಯುಗಳು. ಅದೇ ರೀತಿ ಕವಲೊಡೆಯಿರುತ್ತವೆ, ಕವಳುಗಳು ಇರುತ್ತವೆ. ಆ ಒಂದು ನರಕೋಶದಲ್ಲಿ ಕವಳುಗಳು ಇರುತ್ತವೆ. ಈ ರೀತಿ ಅನೇಕ ರೀತಿಯ ಆಕಾರವನ್ನು ಈ ಒಂದು ಜೀವಕೋಶಗಳು ಹೊಂದಿರುತ್ತವೆ. ಯಾಕೆ ಈ ಆಕಾರವನ್ನು ಹೊಂದಿರುತ್ತೆ ಅಂದರೆ, ಜೀವಕೋಶದ ಘಟಕಗಳು ಒಂದು ಪೊರೆಯಿಂದ ಆವೃತವಾಗಿವೆ. ಆ ಜೀವಕೋಶಗಳಲ್ಲಿ ಇರುವಂಥ ಘಟಕಗಳು ಒಂದು ಪೊರೆ ಇರುತ್ತೆ, ಹೊರ ಪೊರೆ ಇರುತ್ತೆ. ಆ ಒಂದು ಪೊರೆಯಿಂದ ಆವೃತವಾಗಿರುತ್ತೆ. ಈ ಪೊರೆಯು ಸಸ್ಯಗಳ ಮತ್ತು ಪ್ರಾಣಿಗಳ ಜೀವಕೋಶಗಳಿಗೆ ಆಕಾರವನ್ನು ನೀಡುತ್ತದೆ. ಈ ಪೊರೆ ಇರೋದ್ರಿಂದನೇ ಒಂದೊಂದು ಜೀವಕೋಶ ಒಂದೊಂದು ರೀತಿಯಲ್ಲಿ ಆಕಾರವನ್ನು ಪಡೆದುಕೊಂಡಿರುತ್ತೆ. ಕೋಶ ಭಿತ್ತಿಯು ಸಸ್ಯ ಜೀವಕೋಶಗಳ ಕೋಶ ಪೊರೆಯ ಮೇಲೆ ಆವರಿಸಿರುವ ಒಂದು ಹೆಚ್ಚುವರಿ ಪೊರೆಯಾಗಿದೆ. ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಒಂದು ಹೆಚ್ಚುವರಿ ಪೊರೆ ಇದೆ. ಆ ಒಂದು ಪೊರೆಯನ್ನು ಕೋಶ ಭಿತ್ತಿ ಅಂತ ನಾವು ಕರಿತಾ ಹೋಗ್ತೀವಿ. ಅದು ಈ ಜೀವಕೋಶಗಳಿಗೆ ಆಕಾರ ಮತ್ತು ಬಿಗಿತವನ್ನು ಕೊಡುತ್ತದೆ. ಸಸ್ಯ ಜೀವಕೋಶಗಳು ಒಂದು ಆಕಾರವಿರುತ್ತೆ, ಒಂದು ಬಿಗಿತ, ರಿಜಿಡಿಟಿ ಅಂತ ಕರಿತಾ ಹೋಗ್ತೀವಿ. ಆ ಒಂದು ಬಿಗಿತವನ್ನು ಆ ಕೋಶ ಭಿತ್ತಿ ಅನ್ನೋದು ಕೊಡ್ತಾ ಹೋಗುತ್ತೆ. ಅದೇ ರೀತಿ ಬ್ಯಾಕ್ಟೀರಿಯಾ ಜೀವಕೋಶವೂ ಸಹ ಒಂದು ಕೋಶ ಭಿತ್ತಿಯನ್ನು ಹೊಂದಿರುತ್ತೆ. ಈ ಬ್ಯಾಕ್ಟೀರಿಯಾ ಸೂಕ್ಷ್ಮಾಣು ಜೀವಿಗಳು ಅಂತ ಏನು ಕರಿತೀವಿ, ಆ ಬ್ಯಾಕ್ಟೀರಿಯಾವೂ ಸಹ ಒಂದು ಕೋಶ ಭಿತ್ತಿಯನ್ನು ಹೊಂದಿರುತ್ತೆ.
ಜೀವಕೋಶದ ಗಾತ್ರ. ಹಾಗಾದರೆ ಈ ಜೀವಕೋಶಗಳು ಯಾವ ಗಾತ್ರದಲ್ಲಿರುತ್ತೆ? ಕಣ್ಣಿಗೆ ಕಾಣುತ್ತಾ? ಕಣ್ಣಿಗೆ ಕಾಣೋದಿಲ್ವಾ? ಕಣ್ಣಿಗೆ ಕಾಣಲ್ಲ ಅಂದರೆ ಯಾವ ರೀತಿ ನಾವು ನೋಡುವಂಥದ್ದು? ಜೀವಂತ ಜೀವಿಗಳಲ್ಲಿನ ಜೀವಕೋಶಗಳು ವಿಭಿನ್ನ ಗಾತ್ರದಲ್ಲಿರುತ್ತೆ. ನಮ್ಮಲ್ಲಿರುವಂಥ ಜೀವಕೋಶಗಳ ಗಾತ್ರನೇ ಬೇರೆ, ಸಸ್ಯದಲ್ಲಿ ಇರುವಂಥ ಜೀವಕೋಶಗಳ ಗಾತ್ರನೇ ಬೇರೆ ಇರುತ್ತೆ. ವಿಭಿನ್ನ ರೀತಿಯಲ್ಲಿ ಗಾತ್ರವನ್ನು ಪಡೆದಿರುತ್ತೆ ಯಾವುದು? ಜೀವಕೋಶಗಳು. ಅವು 1 ಮೀಟರ್ನ ಲಕ್ಷದಲ್ಲೊಂದು ಭಾಗ ಅಥವಾ ಮೈಕ್ರಾನ್ ಅಂತ ಕರಿತಾ ಹೋಗ್ತೀವಿ. ಒಂದು ಜೀವಕೋಶಗಳ ಗಾತ್ರವನ್ನು ಅಳೆಯುವ ಮಾನ ಯಾವುದು ಅಂದರೆ ಮೈಕ್ರಾನ್. ಒಂದು ಮೈಕ್ರಾನ್ ಅಂದರೆ 1 ಮೀಟರ್ನ ಲಕ್ಷದಲ್ಲಿ 1 ಭಾಗವನ್ನು ಮೈಕ್ರಾನ್ ಅಂತ ಕರಿತೀವಿ. ಅಥವಾ ಕೆಲವು ಸೆಂಟಿಮೀಟರ್ಗಳಷ್ಟು ದೊಡ್ಡದಾಗಿರಬಹುದು. ತುಂಬ ಚಿಕ್ಕದಿರ್ಬೋದು, ಅದು ಕೆಲವು ಸೆಂಟಿಮೀಟರಷ್ಟು ದೊಡ್ಡದಾಗಿರುತ್ತೆ ಅಷ್ಟೆ. ಬಹುತೇಕ ಜೀವಕೋಶಗಳು ಗಾತ್ರದಲ್ಲಿ ಅತ್ಯಂತ ಸೂಕ್ಷ್ಮವಾಗಿತ್ತು ಅಂದರೆ ತುಂಬ ಚಿಕ್ಕದಾಗಿರುವಂತಹ ಜೀವಕೋಶಗಳಿರುತ್ತೆ. ಅವು ಬರಿಗಣ್ಣಿಗೆ ಕಾಣೋದೇ ಇಲ್ಲ. ಆದರೆ ಅಂತಹ ಜೀವಕೋಶಗಳನ್ನು ಸೂಕ್ಷ್ಮದರ್ಶಕದಿಂದ ನಾವು ನೋಡ್ಬೋದು. ಈ ಸೂಕ್ಷ್ಮದರ್ಶಕದಿಂದ ನಾವು ನೋಡಿ ಆ ಜೀವಕೋಶದ ಅಧ್ಯಯನವನ್ನು ನಾವು ಮಾಡ್ಬೋದಾಗಿರುತ್ತೆ. ಚಿಕ್ಕ ಜೀವಕೋಶವೆಂದರೆ ಅತ್ಯಂತ ಚಿಕ್ಕ ಜೀವಕೋಶ ಯಾವುದು? ಬ್ಯಾಕ್ಟೀರಿಯಾದ ಜೀವಕೋಶ. ಅದು ಕಣ್ಣಿಗೆ ಕಾಣೋದಿಲ್ಲ. ಬ್ಯಾಕ್ಟೀರಿಯಾ ಎಲ್ಲರ ಕಾಣುತ್ತಾ? ಕಣ್ಣಿಗೆ ಕಾಣೋದಿಲ್ಲ. ಆ ಬ್ಯಾಕ್ಟೀರಿಯಾ ಅತ್ಯಂತ ಚಿಕ್ಕ ಜೀವಕೋಶವಾಗಿರುತ್ತೆ. ಅದು ಎಷ್ಟು ಗಾತ್ರ ಇರುತ್ತೆ ಅಂದರೆ 0.1 ರಿಂದ 0.5 ಮೈಕ್ರೋಮೀಟರ್ ಅಥವಾ ಮೈಕ್ರಾನ್ ಅಷ್ಟಿರುತ್ತೆ. ಇನ್ನೊಂದು ಅತಿ ದೊಡ್ಡ ಜೀವಕೋಶ ಆಸ್ಟ್ರಿಚ್ ಮೊಟ್ಟೆ ಅಥವಾ ಉಷ್ಟ್ರಪಕ್ಷಿಯ ಮೊಟ್ಟೆ ಅಂತ ಏನು ಕರಿತೀವಿ, ಆ ಒಂದು ಮೊಟ್ಟೆ ಅನ್ನೋದು ಒಂದು ಜೀವಕೋಶ. ಬ್ಯಾಕ್ಟೀರಿಯಾ ಒಂದು ಜೀವಕೋಶ, ಮೊಟ್ಟೆಯು ಒಂದು ಜೀವಕೋಶ. ಮೊಟ್ಟೆಯನ್ನು ನೀವು ನೀರಿನಲ್ಲಿ ಬೇಯಿಸಿದಾಗ ಒಂದು ಬಿಳಿ ಬಣ್ಣದ ಒಂದು ಪದರ ಬರುತ್ತೆ. ಆ ಒಂದು ಬಿಳಿ ಬಣ್ಣದ ಪದರ ಅನ್ನೋದು ಒಂದು ಹಳದಿ ಬಣ್ಣದ ಭಂಡಾರವನ್ನು ಆವರಿಸ್ಕೊಂಡಿರುತ್ತೆ. ಇದು ಒಂದು ಜೀವಕೋಶವಾಗಿರುತ್ತೆ. ಅತ್ಯಂತ ದೊಡ್ಡ ಜೀವಕೋಶವಾಗಿರುತ್ತೆ. ಅದೆಷ್ಟಿರ್ಬೋದು? 17 ಸೆಂಟಿಮೀಟರ್ ಇಂಟು 13 ಸೆಂಟಿಮೀಟರ್ ಅಷ್ಟು ಇರ್ಬೋದಾಗಿರುತ್ತೆ. ನೋಡ್ತಾ ಇದ್ರೆ ಮಕ್ಕಳು ಎಷ್ಟು ದಪ್ಪ ಇದೆ ಅಂತ. ಒಂದು ಜೀವಕೋಶ, ಇದು ಒಂದು ಜೀವಕೋಶ, ಇದು ಒಂದು ಸಹ ಜೀವಕೋಶವಾಗಿರುತ್ತೆ. ಈ ರೀತಿ ವಿಭಿನ್ನ ರೀತಿಯಲ್ಲಿ ಈ ಜೀವಕೋಶ ಗಾತ್ರವನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಾದರೆ ಜೀವಕೋಶದ ರಚನೆ ಯಾವ ರೀತಿ ರಚನೆಯಾಗಿದೆ ಜೀವಕೋಶ ಅನ್ನೋದು? ಗಾತ್ರ ನೋಡ್ದೋ, ಆಕಾರ ನೋಡ್ದೋ, ಅದರ ರಚನೆಯನ್ನು ನೋಡೋದಾದರೆ ನಾವು ಜೀವಕೋಶಗಳು ಜೀವಿಯ ಮೂಲಭೂತ ಘಟಕಗಳಾಗಿವೆ. ನಾನು ಮೊದಲೇ ಹೇಳಿದೆ, ಪ್ರತಿಯೊಂದು ಜೀವಿಯೂ ಸಹ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಎಲ್ಲ ಜೀವಿಗಳು ಜೀವಕೋಶಗಳಿಂದ ಕೂಡಿದೆ. ಅವು ದೇಹಕ್ಕೆ ರಚನೆಯನ್ನು ಒದಗಿಸುತ್ತವೆ. ಒಂದು ದೇಹ ಯಾವ ರೀತಿ ಇರಬೇಕು, ಸಸ್ಯದ ದೇಹ ಯಾವ ರೀತಿ ಇರಬೇಕಾಗುತ್ತೆ, ಒಂದು ಪ್ರಾಣಿಯ ದೇಹ ಯಾವ ರೀತಿ ಇರಬೇಕಾಗುತ್ತೆ, ಒಂದು ರಚನೆಯನ್ನು ಕೊಡ್ತಾ ಹೋಗುತ್ತೆ. ಮತ್ತು ಆಹಾರದಿಂದ ತೆಗೆದುಕೊಂಡ ಪೋಷಕಾಂಶಗಳನ್ನು ಶಕ್ತಿಯನ್ನಾಗಿ ಪರಿವರ್ತಿಸುತ್ತವೆ. ನಾವು ತಿನ್ನಂತಹ ಆಹಾರವನ್ನು ಶಕ್ತಿಯನ್ನಾಗಿ ಪರಿವರ್ತಿಸುವಂತಹ ಘಟಕ ಯಾವುದು ಅಂದರೆ ಈ ಜೀವಕೋಶಗಳು ಅಂತ ನಾವು ಕರಿಬೋದು. ಏಕೆಂದರೆ ನಾವು ತಿನ್ನಂಥ ಆಹಾರವನ್ನು ಜೀರ್ಣಕ್ರಿಯೆಯಲ್ಲಿ ಜೀರ್ಣಿಸಿ ಆ ಒಂದು ಆಹಾರದಲ್ಲಿರುವಂತಹ ಪೋಷಕಾಂಶಗಳನ್ನು ಹೀರಿಕೊಂಡು ಶಕ್ತಿಯನ್ನಾಗಿ ಬದಲಾವಣೆಯನ್ನು ಮಾಡ್ತಾ ಹೋಗುತ್ತೆ. ಯಾವುದು? ಜೀವಕೋಶಗಳು. ಜೀವಕೋಶದ ರಚನೆಯು ಜೀವನದ ಪ್ರಕ್ರಿಯೆಗಳನ್ನು ನಿರ್ವಹಿಸಲು ಅಗತ್ಯವಾದ ನಿರ್ದಿಷ್ಟ ಕಾರ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಘಟಕಗಳನ್ನು ಒಳಗೊಂಡಿದೆ. ನಾನು ಮೊದಲೇ ಹೇಳಿದೆ, ಒಂದು ಜೀವನ ಅಂದರೆ ಅದರಲ್ಲಿ ಉಸಿರಾಟ ಕ್ರಿಯೆ ಇರಬೇಕು, ವಿಸರ್ಜನಾಂಗ ಕ್ರಿಯೆ ಇರಬೇಕು, ಚಲನಾಂಗ ಕ್ರಿಯೆ ಇರಬೇಕು, ಸಂತಾನೋತ್ಪತ್ತಿ ಕ್ರಿಯೆ ಇರಬೇಕು. ಹೀಗೆ ಹಲವಾರು ರೀತಿಯ ಪ್ರಕ್ರಿಯೆಗಳನ್ನು ನಾವು ನಡೆಸ್ತಾ ಇರ್ತೀವಿ. ಈ ರೀತಿ ಪ್ರಕ್ರಿಯೆಗಳನ್ನು ನಡೆಸಲು ಈ ಜೀವಕೋಶಗಳು ಅತ್ಯವಶ್ಯಕವಾಗಿ ಬೇಕಾಗಿರುತ್ತೆ. ಈ ಜೀವಕೋಶಗಳಿಂದನೇ ಈ ಎಲ್ಲ ಕ್ರಿಯೆಗಳು ನಡೀತಾ ಇರುತ್ತೆ ಒಂದು ಜೀವಿಯಲ್ಲಿ. ಪ್ರತಿಯೊಂದು ಅಂಗವು ಅಂಗಾಂಶಗಳೆಂಬ ಕರೆಯಲ್ಪಡುವ ಸಣ್ಣ ಭಾಗಗಳಿಂದ ಉಂಟಾಗಿದೆ. ಒಂದು ಅಂಗಾಂಶವು ಒಂದು ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸುವ
ಒಂದೇ ರೀತಿಯ ಜೀವಕೋಶಗಳ ಒಂದು ಗುಂಪಾಗಿದೆ. ನಮ್ಮ ದೇಹದಲ್ಲಿ ಹಲವಾರು ರೀತಿಯ ಅಂಗಗಳಿದ್ದಾವೆ. ಉದಾಹರಣೆ ಅಂದರೆ ಜೀರ್ಣಾಂಗ ಅಂಗ, ಹೃದಯ, ಕಿಡ್ನಿ ಆಗಿರ್ಬೋದು, ಶ್ವಾಸಕೋಶ ಆಗಿರ್ಬೋದು, ಈ ರೀತಿ ಹಲವಾರು ಅಂಗಗಳಿದ್ದಾವೆ. ಈ ಅಂಗಗಳು ಯಾವುದರಿಂದ ಮಾಡಲ್ಪಟ್ಟಿದೆ? ಅಂಗಾಂಶಗಳಿಂದ ಮಾಡಲ್ಪಟ್ಟಿದೆ. ಈ ಅಂಗಾಂಶಗಳು ಅಂದ್ರೇನು? ಒಂದೇ ರೀತಿಯ ರಚನೆಯನ್ನು ಹೊಂದಿರುವಂತಹ ಜೀವಕೋಶಗಳ ಗುಂಪು. ಈ ಜೀವಕೋಶಗಳ ಗುಂಪು ಒಂದು ನಿರ್ದಿಷ್ಟ ಕಾರ್ಯವನ್ನು ಮಾಡುತ್ತೆ, ಒಂದು ನಿರ್ದಿಷ್ಟ ಕಾರ್ಯವನ್ನು ಮಾಡ್ತಾ ಇರುತ್ತೆ. ಅವುಗಳಿಗೆ ಅಂಗಾಂಶಗಳು ಅಂತ ನಾವು ಕರಿತಾ ಹೋಗ್ತೀವಿ. ಈ ಅಂಗಾಂಶಗಳು ಸಹ ಜೀವಕೋಶಗಳಿಂದ ಮಾಡಲ್ಪಟ್ಟಿರುತ್ತೆ. ಹಾಗಾದರೆ ಜೀವಕೋಶದ ಭಾಗಗಳು, ಜೀವಕೋಶದಲ್ಲಿ ಯಾವ್ಯಾವ ರೀತಿ ಭಾಗಗಳಿದ್ದಾವೆ, ಮುಖ್ಯವಾಗಿ ಎಷ್ಟು ಭಾಗಗಳು ಇದ್ದಾವೆ? ಮುಖ್ಯವಾಗಿ ಒಂದು ಜೀವಕೋಶ ಅಂತ ಹೇಳಬೇಕಾದ್ರೆ ಮುಖ್ಯವಾಗಿ 3 ಭಾಗಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಮೊದಲನೇ ಭಾಗ ಕೋಶ ಪೊರೆ, ಅದನ್ನು ಪ್ಲಾಸ್ಮಾ ಮೆಂಬ್ರೇನ್ ಅಂತ ಕರಿತಾ ಹೋಗ್ತೀವಿ. ಈ ಎರಡನೇ ಭಾಗ ಕೋಶ ದ್ರವ್ಯ, ಸೈಟೋಪ್ಲಾಸಮ್ ಅಂತ ಕರಿತಾ ಹೋಗ್ತೀವಿ. ಮತ್ತು ಮೂರನೇ ಭಾಗ ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್. ನೀವು ಯಾವುದೇ ಒಂದು ಜೀವಕೋಶವನ್ನು ತೆಗೆದುಕೊಂಡ್ರೆ ಆ ಜೀವಕೋಶದಲ್ಲಿ ಈ 3 ಭಾಗಗಳೂ ಸಹ ಇದ್ದೇ ಇರುತ್ತೆ. ಕೋಶ ಪೊರೆ ಇರುತ್ತೆ, ಕೋಶ ದ್ರವ್ಯ ಇರುತ್ತೆ, ಕೋಶ ಕೇಂದ್ರ ಅನ್ನೋದು ಇರುತ್ತೆ. ಮುಖ್ಯವಾಗಿ ಈ 3 ಭಾಗಗಳನ್ನು ನಾವು ಈ ಒಂದು ತರಗತಿಯಲ್ಲಿ ಓದೋದಾದರೆ, ಮೊದಲಿಗೆ ಕೋಶ ಪೊರೆ. ಕೋಶ ಪೊರೆ ಅಂದರೆ ಏನು? ಜೀವಕೋಶ ಪೊರೆಯು ಕೋಶಕ್ಕೆ ಆಕಾರವನ್ನು ನೀಡುತ್ತದೆ. ನಾನು ಮೊದಲೇ ಹೇಳಿದೆ, ಒಂದು ಜೀವಕೋಶದ ಆಕಾರ ಯಾವ ರೀತಿ ಇದೆ, ಆ ಆಕಾರ ಅನ್ನೋದು ಕೋಶ ಪೊರೆಯ ಆಧಾರದ ಮೇಲೆ ನಿಂತಿದೆ ಅಂತ. ಅಂದರೆ ಈ ಕೋಶ ಪೊರೆ ಅನ್ನೋದು ಒಂದು ಜೀವಕೋಶದ ಆಕಾರವನ್ನು ನಿರ್ಧಾರ ಮಾಡುತ್ತೆ. ಜೀವಕೋಶದ ಆಂತರಿಕ ಭಾಗಗಳನ್ನು ರಕ್ಷಿಸುತ್ತದೆ. ಒಂದು ಜೀವಕೋಶದಲ್ಲಿರುವಂತಹ ಒಂದು ಜೀವಕೋಶದ ಒಳಗಡೆ ಇರುವಂತಹ ಅನೇಕ ರೀತಿಯ ಭಾಗಗಳನ್ನು ರಕ್ಷಣೆ ಮಾಡುತ್ತಾ ಇರುತ್ತೆ. ಯಾವುದು? ಈ ಕೋಶ ಪೊರೆ ಎಂಬುದು. ಕೋಶ ಪೊರೆಯು ಸೂಕ್ಷ್ಮ ರಂಧ್ರಗಳಿಂದಾಗಿದೆ. ಈ ಕೋಶ ಪೊರೆಯಲ್ಲಿ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ರಂಧ್ರಗಳು ಇರುತ್ತೆ. ಯಾಕೆ ಈ ರಂಧ್ರಗಳು ಇರುತ್ತೆ? ಒಳಬರುವ ಹಾಗೂ ಹೊರ ಹೋಗುವ ವಸ್ತುಗಳ ಚಲನೆಗೆ ಅನುವು ಮಾಡಿಕೊಡುತ್ತದೆ. ಒಂದು ಜೀವಕೋಶ ಅಂದರೆ ಒಳಬರುವ ಅಂತಹ ಅನಿಲಾಂಶಗಳು ಇರುತ್ತೆ, ನೀರಿನಾಂಶ ಇರುತ್ತೆ, ಪೋಷಕಾಂಶಗಳು ಇರುತ್ತೆ, ಅಥವಾ ಆ ಒಂದು ಜೀವಕೋಶದಿಂದ ಹೊರಗೆ ಹೋಗುವಂತಹ ಕೆಲವೊಂದು ವಿಸರ್ಜನಾ ತ್ಯಾಜ್ಯಗಳಿರ್ತವೆ. ಈ ರೀತಿ ಒಳಗೆ ಬರುವಂತಹ ಮತ್ತು ಹೊರಗೆ ಹೋಗುವಂತಹ ವಸ್ತುಗಳಿಗೆ ಇದು ಸಹಾಯ ಮಾಡುತ್ತೆ. ಯಾವುದು? ಚಿಕ್ಕ ಚಿಕ್ಕ ರಂಧ್ರಗಳು. ಕೋಶ ಪೊರೆಯಲ್ಲಿರುವಂತಹ ಚಿಕ್ಕ ಚಿಕ್ಕ ರಂಧ್ರಗಳು ಸಹಾಯವನ್ನು ಮಾಡ್ತಾ ಹೋಗುತ್ತೆ. ಸಸ್ಯಗಳ ಜೀವಕೋಶಗಳಲ್ಲಿ ಕೋಶ ಪೊರೆಯ ಜೊತೆಗೆ ಮಂದವಾದ ಹೊರ ಪದರವೊಂದು ಕಂಡುಬರುತ್ತದೆ. ಸಸ್ಯಗಳಲ್ಲಿ ಮಾತ್ರ ಈ ಕೋಶ ಪೊರೆಯ ಜೊತೆಗೆ ಒಂದು ದಪ್ಪದಾದ ಮಂದವಾದ ಇನ್ನೊಂದು ಪದರ ಅನ್ನೋದು ಕಂಡುಬರ್ತಾ ಹೋಗುತ್ತೆ. ಆ ಇನ್ನೊಂದು ಪದರವನ್ನು ಏನಂತ ಕರಿತೀವಿ ಮಕ್ಕಳೇ? ನಾವು ಕೋಶ ಭಿತ್ತಿ ಅಂತ ನಾವು ಕರಿತಾ ಹೋಗ್ತೀವಿ. ಈ ಕೋಶ ಭಿತ್ತಿ ಎಂಬುದು ಸಸ್ಯಗಳಲ್ಲಿ ಮಾತ್ರ ಕಂಡುಬರುತ್ತದೆ. ಪ್ರಾಣಿ ಜೀವಕೋಶಗಳಲ್ಲಿ ಕಂಡುಬರುವುದಿಲ್ಲ. ಇದನ್ನು ನೆನ್ಪಿಟ್ಕೋಬೇಕಾಗುತ್ತೆ ನಾವು. ಕೋಶ ಭಿತ್ತಿ ಅನ್ನೋದು ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರುತ್ತೆ. ಅತ್ಯಂತ ಹೊರಪದರವಾಗಿರುತ್ತೆ ಕೋಶ ಭಿತ್ತಿ ಎಂಬುದು. ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಕಂಡುಬರುವ ಈರುಳ್ಳಿ ಸಿಪ್ಪೆಯ ಜೀವಕೋಶಗಳು. ಒಂದು ಈರುಳ್ಳಿಯನ್ನು ಸೂಕ್ಷ್ಮದರ್ಶಕದಲ್ಲಿ ನಾವು ನೋಡಿದಾಗ ಈ ರೀತಿ ಕಂಡುಬರ್ತಾ ಹೋಗುತ್ತೆ. ಕೋಶ ಪೊರೆ ಇದೆ, ಕೋಶ ದ್ರವ ಇರುತ್ತೆ, ಮತ್ತು ನ್ಯೂಕ್ಲಿಯಸ್ ಅನ್ನೋದು ಇರ್ತಾ ಹೋಗುತ್ತೆ. ಅಂದರೆ ಕೋಶ ಕೇಂದ್ರ ಅನ್ನೋದು ಇರ್ತಾ ಹೋಗುತ್ತೆ. ಇದು ಒಂದು ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಕಂಡುಬರುವ ಈರುಳ್ಳಿ ಸಿಪ್ಪೆಯ ಜೀವಕೋಶಗಳು ಆಗಿರುತ್ತೆ. ಅದೇ ರೀತಿ ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಕಂಡುಬರುವ ಮಾನವನ ಕೆನ್ನೆಯಲ್ಲಿನ ಜೀವಕೋಶಗಳು. ನಮ್ಮ ಕೆನ್ನೆ ಒಳಗಡೆ ಇರುವಂತಹ ಜೀವಕೋಶಗಳು ಯಾವ ರೀತಿ ಇರುತ್ತೆ? ಅದೇ ರೀತಿ ಕೋಶ ಕೇಂದ್ರದ ಪೊರೆ ಇರುತ್ತೆ, ಕೋಶ ದ್ರವ್ಯ ಇರುತ್ತೆ,
ಮತ್ತು ಕೋಶ ಪರೆ ಅನ್ನೋದು ಕಂಡುಬರ್ತಾ ಹೋಗುತ್ತೆ. ಕೋಶ ಕೇಂದ್ರ ಅನ್ನೋದು ನಮಗೆ ಈಸಿಯಾಗಿ ನೋಡಬಹುದಾಗಿರುತ್ತೆ. ಕೋಶ ಪರೆ. ಕೋಶ ಪರೆಯನ್ನು ಆವರಿಸಿದ ಈ ಹೆಚ್ಚುವರಿ ಪದರವು ಸಸ್ಯಗಳಿಗೆ ರಕ್ಷಣೆಗಾಗಿ ಅಗತ್ಯವಾಗಿದೆ. ಇದರ ಕಾರ್ಯಗಳೇನು ಅಂತ ನಾವು ನೋಡೋದಾದರೆ, ಈ ಕೋಶ ಪರೆ ಅನ್ನೋದು ಒಂದು ಜೀವಕೋಶದ ಒಳಗಡೆ ಇರುವಂತಹ ಎಲ್ಲ ಭಾಗಗಳನ್ನು ರಕ್ಷಣೆ ಮಾಡ್ತಾ ಇರುತ್ತೆ. ಉಷ್ಣತೆಯಲ್ಲಿನ ಏರಿಳಿತ, ಉಷ್ಣತೆ ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು, ಗಾಳಿ ಅಧಿಕ ವೇಗ, ಗಾಳಿ ಜೋರಾಗಿ ಬೀಸಿದಾಗ ಆ ಒಂದು ಜೀವಕೋಶದಲ್ಲಿರುವಂತಹ ಭಾಗಗಳಿಗೆ ಯಾವುದೇ ರೀತಿಯ ತೊಂದರೆ ಅನ್ನೋದು ಆಗಬಾರ್ದಾಗಿರುತ್ತೆ. ವಾತಾವರಣದಲ್ಲಿನ ತೇವಾಂಶ ಇತ್ಯಾದಿಗಳಿಂದ ಸಸ್ಯ ಜೀವಕೋಶಗಳಿಗೆ ರಕ್ಷಣೆಯ ಅಗತ್ಯವಿದೆ. ಯಾವುದು? ಈ ಕೋಶ ಪರೆ ಮತ್ತು ಕೋಶ ಭಿತ್ತಿಯಿಂದ. ನೆಕ್ಸ್ಟು ಕೋಶ ದ್ರವ್ಯ. ಕೋಶ ದ್ರವ್ಯ ಅಂದ್ರೇನು? ಕೋಶ ದ್ರವ್ಯವು ಜೀವಕೋಶ ಪರೆಯ ಮತ್ತು ನ್ಯೂಕ್ಲಿಯಸ್ ನಡುವಿನ ದಪ್ಪ, ಸ್ಪಷ್ಟ, ಜಲ್ಲಿಯಂತಹ, ಲೋಳೆಯಂತಹ ವಸ್ತುವಾಗಿರುತ್ತೆ. ಒಂದು ಜೀವಕೋಶದ ಕೋಶ ಕೇಂದ್ರ ಇರುತ್ತೆ, ಒಂದು ಕೋಶ ಪರೆ ಇರುತ್ತೆ. ಆ ಎರಡೂ ಮಧ್ಯದಲ್ಲಿರುವಂತಹ ಎಲ್ಲ ಭಾಗವನ್ನು ನಾವೇನಂತ ಕರಿತೀವಿ? ಸೈಟೋಪ್ಲಾಸ್ಮಾ ಅಥವಾ ಕೋಶ ದ್ರವ್ಯ ಅಂತ ನಾವು ಕರಿತಾ ಹೋಗ್ತೀವಿ. ಲೋಳೆಯ ರೀತಿಯಲ್ಲಿ, ಜೆಲ್ಲಿಯ ರೀತಿಯಲ್ಲಿ ಈ ಕೋಶ ದ್ರವ್ಯ ಅನ್ನೋದು ಕಂಡುಬರ್ತಾ ಹೋಗುತ್ತೆ. ಈ ಕೋಶ ದ್ರವ್ಯದ ಒಳಗಡೆ ಹಲವಾರು ರೀತಿಯ ಘಟಕಗಳು ಇರುತ್ತೆ. ಈ ಘಟಕಗಳನ್ನು ಕಣದಾಂಗಗಳು ಅಂತ ನಾವು ಕರಿತಾ ಹೋಗ್ತೀವಿ. ಈ ಕಣದಾಂಗಗಳು ಯಾವ್ಯಾವ ರೀತಿ ಕಣದಾಂಗಗಳು ಇರುತ್ತೆ ಅಂದರೆ, ಮೈಟೋಕಾಂಡ್ರಿಯಾ, ಗಾಲ್ಗಿ ದೇಹಗಳು, ರೈಬೋಸೋಮ್ಗಳು, ನಿರ್ವಾತಗಳು ಮುಂತಾದ ಇತರ ಘಟಕಗಳನ್ನು ಒಳಗೊಂಡಿದೆ. ಇವೆಲ್ಲವನ್ನೂ ಸಹ ಕಣದಾಂಗಗಳು ಅಂತ ನಾವು ಕರಿತಾ ಹೋಗ್ತೀವಿ. ಎಲ್ಲಿರುತ್ತೆ ಇವು? ಆ ಕೋಶ ದ್ರವ್ಯದ ಒಳಗಡೆ ಕಂಡುಬರ್ತಾ ಹೋಗುತ್ತೆ. ನೆಕ್ಸ್ಟು ಕೋಶ ಕೇಂದ್ರ. ಒಂದು ಜೀವಕೋಶದ ಕೇಂದ್ರ ಭಾಗ, ಅತ್ಯಂತ ಮುಖ್ಯ ಭಾಗ ಅಂತ ನಾವು ಕರಿತಾ ಹೋಗ್ತೀವಿ. ಇದು ಜೀವಕೋಶದ ಬಹುಮುಖ್ಯವಾದ ಘಟಕ. ಇದು ಸಾಮಾನ್ಯವಾಗಿ ಗೋಳಾಕಾರದಲ್ಲಿದ್ದು ಜೀವಕೋಶದ ಮಧ್ಯಭಾಗದಲ್ಲಿರುತ್ತದೆ. ಒಂದು ಜೀವಕೋಶದ ಅತ್ಯಂತ ಮುಖ್ಯ ಘಟಕ ಒಂದು ಗೋಳಾಕಾರದಲ್ಲಿರುತ್ತೆ. ಮಧ್ಯಭಾಗದಲ್ಲಿ ಇರುವಂತಹ ಒಂದು ಘಟಕ ಅಂತ ಕರಿತೀವಿ. ಯಾವುದನ್ನ? ಕೋಶ ಕೇಂದ್ರವನ್ನ. ಈ ಕೋಶ ಕೇಂದ್ರ ಅನ್ನೋದು ಇದಕ್ಕೆ ಬಣ್ಣ ಕೊಡಬಹುದು. ನಾನು ಮೊದಲೇ ಒಂದು ಚಿತ್ರ ನೋಡಿದು, ಈರುಳ್ಳಿ ಸಿಪ್ಪೆಯಲ್ಲಿ ಕೋಶ ಕೇಂದ್ರವನ್ನು ನಾವು ಗಮನಿಸಬಹುದಾಗಿರುತ್ತೆ. ಸೂಕ್ಷ್ಮದರ್ಶಕದಲ್ಲಿ ಬಣ್ಣವನ್ನು ಕೊಟ್ಟು ಸೂಕ್ಷ್ಮದರ್ಶಕದ ಸಹಾಯದಿಂದ ಸುಲಭವಾಗಿ ನೋಡಬಹುದಾಗಿರುತ್ತೆ. ಯಾವುದನ್ನ? ಈ ಕೋಶ ಕೇಂದ್ರವನ್ನು. ಈ ಕೋಶ ಕೇಂದ್ರ ಅನ್ನೋದು ಹಲವಾರು ಭಾಗಗಳನ್ನು ಹೊಂದಿರುತ್ತೆ. ಮೊದಲನೇ ಭಾಗ ಅಂದರೆ ಕೋಶ ಕೇಂದ್ರದ ಪರೆ. ಈ ಒಂದು ಕೋಶ ಕೇಂದ್ರಕ್ಕೂ ಸಹ ಕೋಶ ಕೇಂದ್ರದ ಪರೆ ಇರುತ್ತೆ. ಆ ಕೋಶ ಕೇಂದ್ರದ ಪರೆಯು ಕೋಶ ಕೇಂದ್ರವನ್ನು ಕೋಶ ದ್ರವ್ಯದಿಂದ ಪ್ರತ್ಯೇಕಿಸುತ್ತದೆ. ಈ ಒಂದು ಕೋಶ ಕೇಂದ್ರದ ಪರೆ ಅಂತ ಏನು ಕರಿತೀವಿ, ಇದನ್ನ ಈ ಕೋಶ ಕೇಂದ್ರದ ಪರೆ ಅಂತ ಕರಿತಾ ಹೋಗ್ತೀವಿ. ಈ ಕೋಶ ದ್ರವ್ಯ ಮತ್ತು ಕೋಶ ಕೇಂದ್ರನ ಮಧ್ಯಭಾಗದಲ್ಲಿರುವಂಥದ್ದು ಕೋಶ ಕೇಂದ್ರ ಪರೆ ಅಂತ ನಾವು ಕರಿತಾ ಹೋಗ್ತೀವಿ. ಈ ಕೋಶ ಕೇಂದ್ರದ ಪರೆಯ ಆಧಾರದ ಮೇಲೆ ಮುಖ್ಯವಾಗಿ ಎರಡು ರೀತಿಯ ಜೀವಿಗಳನ್ನು ನೋಡ್ತಾ ಹೋಗ್ತೀವಿ. ಕೋಶ ಕೇಂದ್ರದ ಪರೆ ಇಲ್ಲದ ಕೋಶ ಕೇಂದ್ರದ ವಸ್ತುವನ್ನು ಹೊಂದಿರುವ ಜೀವಕೋಶವನ್ನು ಪ್ರೊಕ್ಯಾರಿಯೋಟಿಕ್ ಜೀವಕೋಶ ಎನ್ನುತ್ತಾರೆ. ಅಂದರೆ ಯಾವ ಕೋಶ ಕೇಂದ್ರದಲ್ಲಿ ಕೋಶ ಕೇಂದ್ರದ ಪೊರೆ ಇರುವುದಿಲ್ಲ ಅಂತಹ ಜೀವಕೋಶವನ್ನು ಪ್ರೊಕ್ಯಾರಿಯೋಟಿಕ್ ಜೀವಕೋಶ ಅಂತ ಕರಿತಾ ಹೋಗ್ತೀವಿ. ಈ ರೀತಿಯ ಜೀವಕೋಶಗಳನ್ನು ಹೊಂದಿರುವ ಜೀವಿಗಳಿಗೆ, ಅಂದರೆ ಪ್ರೊಕ್ಯಾರಿಯೋಟಿಕ್ ಜೀವಕೋಶವನ್ನು ಹೊಂದಿರುವಂತಹ ಜೀವಿಗಳಿಗೆ ಪ್ರೊಕ್ಯಾರಿಯೋಟ್ಗಳು ಅಂತ ನಾವು ಕರಿತಾ ಹೋಗ್ತೀವಿ. ಅಂದರೆ ಅಂದರೆ ಪ್ರಾಚೀನ ಹಳೆಯದಾದಂತಹ, ಕ್ಯಾರಿಯಾನ್ ಅಂದರೆ ಕೋಶ ಕೇಂದ್ರ, ಒಟ್ಟಾರೆ ಪ್ರೊಕ್ಯಾರಿಯೋಟ್ಗಳು ಅಂತ ನಾವು ಕರಿತಾ ಹೋಗ್ತೀವಿ. ಯಾವುದನ್ನ? ಕೋಶ ಕೇಂದ್ರ ಪೊರೆ ಇಲ್ಲದೇ ಇರುವಂತಹ ಕೋಶ ಕೇಂದ್ರವನ್ನು ಹೊಂದಿರುವಂತಹ ಜೀವಿಗಳನ್ನು. ಜೀವಕೋಶಗಳು
ಕೋಶಕೇಂದ್ರ ಪೊರೆ ಇರುವ ವ್ಯವಸ್ಥಿತವಾದ ಕೋಶಕೇಂದ್ರವನ್ನು ಹೊಂದಿದ್ದು ಅವುಗಳನ್ನು ಯೂಕ್ಯಾರಿಯೋಟಿಕ್ ಜೀವಕೋಶಗಳು ಎನ್ನುವರು. ಅಂದರೆ ಕೆಲವೊಂದು ಜೀವಕೋಶಗಳಲ್ಲಿ ಕೋಶಕೇಂದ್ರದಲ್ಲಿ ಕೋಶ ಪೊರೆ ಅನ್ನೋದು ವ್ಯವಸ್ಥಿತವಾಗಿ ಇರುತ್ತೆ. ಅಂತಹ ಕೋಶಕೇಂದ್ರವನ್ನು ಯೂಕ್ಯಾರಿಯೋಟಿಕ್ ಜೀವಕೋಶ ಅಂತಲೂ ಕರಿತಾ ಹೋಗ್ತೀವಿ. ಈ ಯೂಕ್ಯಾರಿಯೋಟಿಕ್ ಜೀವಕೋಶವನ್ನು ಹೊಂದಿರುವಂತಹ ಜೀವಿಗಳಿಗೆ ಯೂಕ್ಯಾರಿಯೋಟಿಕ್ಗಳು ಅಂತ ಕರಿತಾ ಹೋಗ್ತೀವಿ. ಅಂದರೆ ಯು ಅಂದರೆ ನೈಜ, ನಿಜವಾದ. ಕ್ಯಾರಿಯಾನ್ ಅಂದರೆ ಕೋಶಕೇಂದ್ರ, ನಿಜವಾದ ಕೋಶಕೇಂದ್ರವನ್ನು ಹೊಂದಿರುವಂತಹ ಜೀವಿಗಳು ಯಾವುಗಳು? ಯೂಕ್ಯಾರಿಯೋಟ್ಗಳು. ಉದಾಹರಣೆ ಯಾವುದು? ಬ್ಯಾಕ್ಟೀರಿಯಾ ಮತ್ತು ಹಸಿರು ಸೇವಳೆಗಳನ್ನು ಹೊರತುಪಡಿಸಿ ಈ ಥರ ಎಲ್ಲ ಜೀವಿಗಳೂ ಸಹ ಯೂಕ್ಯಾರಿಯೋಟಿಕ್ಗಳು ಅಂತ ನಾವು ಕರಿತಾ ಹೋಗ್ತೀವಿ. ಯಾವ ಆಧಾರದ ಮೇಲೆ? ಈ ಕೋಶಕೇಂದ್ರ ಪೊರೆಯ ಆಧಾರದ ಮೇಲೆ. ಈ ಪೊರೆ ಕೂಡ, ಈ ಕೋಶಕೇಂದ್ರದ ಪೊರೆ ಏನಿದೆ ಆ ಒಂದು ಪೊರೆಯಲ್ಲೂ ಸಹ ಸೂಕ್ಷ್ಮ ರಂಧ್ರಗಳಿದ್ದು, ಸೂಕ್ಷ್ಮ ರಂಧ್ರಗಳಿಂದ ಕೂಡಿದ್ದು ಕೋಶ ದ್ರವ್ಯ ಮತ್ತು ಕೋಶ ಕೇಂದ್ರದ ಒಳಭಾಗದ ನಡುವೆ ವಸ್ತುಗಳ ಚಲನೆಗೆ ಅನುವು ಮಾಡಿಕೊಡುತ್ತದೆ. ಈ ಒಂದು ಕೋಶ ಕೇಂದ್ರದ ಪೊರೆಯಲ್ಲೂ ಸಹ ರಂಧ್ರಗಳಿರುತ್ತೆ. ಅವುಗಳನ್ನು ಕೋಶ ಕೇಂದ್ರ ಪೊರೆಯ ರಂಧ್ರಗಳು ಅಥವಾ ನ್ಯೂಕ್ಲಿಯರ್ ಪೋರ್ ಎಂದು ಕರೆಯುತ್ತಾರೆ. ಇವು ಏನು ಕೆಲಸ ಮಾಡುತ್ತೆ? ಕೆಲವೊಂದು ವಸ್ತುಗಳನ್ನು, ಕೆಲವೊಂದು ಕಿಣ್ವಗಳನ್ನು, ಕೆಲವೊಂದು ರಾಸಾಯನಿಕ ವಸ್ತುಗಳನ್ನು ಕೋಶ ದ್ರವ್ಯದಿಂದ ಕೋಶ ಕೇಂದ್ರದ ಒಳಗೆ ಅಥವಾ ಕೋಶ ಕೇಂದ್ರದ ಒಳಗಿಂದ ಕೋಶ ದ್ರವ್ಯದವರೆಗೆ ಚಲನೆ ಮಾಡೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಯಾವುದು? ಕೋಶ ಕೇಂದ್ರ ಪೊರೆಯಲ್ಲಿರುವಂತಹ ಚಿಕ್ಕ ಚಿಕ್ಕ ರಂಧ್ರಗಳು. ಉನ್ನತ ವರ್ಧನ ಸಾಮರ್ಥ್ಯವುಳ್ಳ ಸೂಕ್ಷ್ಮ ದರ್ಶಕದಿಂದ ನಾವು ಕೋಶ ಕೇಂದ್ರದ ಒಳಗೆ ಗೋಳಾಕಾರದ ರಚನೆಯೊಂದನ್ನು ನೋಡಬಹುದು. ಸೂಕ್ಷ್ಮ ದರ್ಶಕದಲ್ಲಿ ಹಲವಾರು ರೀತಿಯ ಸೂಕ್ಷ್ಮ ದರ್ಶಕಗಳಿದ್ದಾವೆ. ಅದರಲ್ಲಿ ಉನ್ನತವಾದಂತಹ ಸೂಕ್ಷ್ಮ ದರ್ಶಕಗಳಿಂದ ಈ ಕೋಶ ಕೇಂದ್ರದ ಒಳಭಾಗದಲ್ಲಿ ದುಂಡಾಕಾರದ ಅಥವಾ ಗೋಳಾಕಾರದಲ್ಲಿರುವಂತಹ ಕಿರು ಕೋಶ ಕೇಂದ್ರ ಅಂತ ಕರಿತಾ ಹೋಗ್ತೀವಿ. ಈ ಒಂದು ಕಿರು ಕೋಶ ಕೇಂದ್ರವನ್ನು ನಾವು ನೋಡ್ಬೋದಾಗಿರುತ್ತೆ. ಇದರ ಜೊತೆಗೆ ಈ ಕೋಶ ಕೇಂದ್ರದಲ್ಲಿ ಕಿರುಕೋಶ ಕೇಂದ್ರದ ಜೊತೆಗೆ ಕೋಶ ಕೇಂದ್ರವು ದಾರದಂತಹ ರಚನೆಗಳನ್ನು ಒಳಗೊಂಡಿದೆ. ಇಲ್ಲಿ ದಾರದಂಥ ರಚನೆಗಳು ಕಂಡುಬರ್ತಾ ಹೋಗುತ್ತೆ. ಈ ದಾರದಂಥ ರಚನೆಗಳನ್ನು ವರ್ಣತಂತುಗಳು, ಕ್ರೊಮ್ಯಾಟಿನ್ ಜಾಲ ಅಂತ ನಾವು ಕರಿತಾ ಹೋಗ್ತೀವಿ. ಈ ಕ್ರೊಮ್ಯಾಟಿನ್ ಜಾಲದಲ್ಲಿ ವರ್ಣತಂತುಗಳು, ಕ್ರೋಮೋಸೋಮ್ಸ್ ಅಂತ ನಾವು ಕರೆಯುವಂತಹ ಸೂಕ್ಷ್ಮ ಕಣಗಳು ಇರ್ತಾ ಹೋಗುತ್ತೆ. ಈ ವರ್ಣತಂತುಗಳನ್ನು ಜೀನ್ ಅಥವಾ ವಂಶವಾಯುಗಳು ಅಂತ ನಾವು ಕರಿತಾ ಹೋಗ್ತೀವಿ. ಈ ವಂಶವಾಯುಗಳಿಂದನೇ, ಅಂದರೆ ವಂಶವಾಯುಗಳು ಅಂದ್ರೇನು? ತಂದೆ ತಾಯಿಯಿಂದ ಮಕ್ಕಳಿಗೆ ಬರುವಂಥ ಕೆಲವೊಂದು ಗುಣಲಕ್ಷಣಗಳನ್ನು ತೆಗೆದುಕೊಂಡು ಬರುವಂತಹ ವಂಶವಾಯುಗಳು ಅಂತ ನಾವು ಕರಿತಾ ಹೋಗ್ತೀವಿ. ಈ ವಂಶವಾಯುಗಳು ಎಲ್ಲಿರುತ್ತೆ? ಕೋಶ ಕೇಂದ್ರದ ಒಳಭಾಗದಲ್ಲಿ ಇರುವಂತಹ ದಾರದಂಥ ರಚನೆಯಲ್ಲಿ ಕಂಡುಬರ್ತಾ ಹೋಗುತ್ತೆ. ಅದನ್ನು ಕ್ರೊಮ್ಯಾಟಿನ್ ಜಾಲ ಅಥವಾ ವರ್ಣತಂತುಗಳು ಅಂತ ನಾವು ಕರಿತಾ ಹೋಗ್ತೀವಿ. ಜೀವಕೋಶದ ಎಲ್ಲ ಘಟಕಗಳನ್ನು ಒಟ್ಟಾಗಿ ಪ್ರೋಟೋಪ್ಲಾಸ್ಮಾ ಎನ್ನುವರು. ಒಂದು ಜೀವಕೋಶದ ಒಳಗಡೆ ಇರುವಂತಹ ಕೋಶ ದ್ರವ್ಯ ಆಗಿರ್ಬೋದು, ಅಥವಾ ಕೋಶ ಕೇಂದ್ರ ಆಗಿರ್ಬೋದು, ಅಥವಾ ಕಣದಾಂಗಗಳಾಗಿರ್ಬೋದು, ಅಥವಾ ಚಿಕ್ಕ ಚಿಕ್ಕ ಘಟಕಗಳಾಗಿರ್ಬೋದು, ಎಲ್ಲವನ್ನು ಒಟ್ಟಾರೆ ಏನಂತ ಕರಿತೀವಿ? ಪ್ರೋಟೋಪ್ಲಾಸ್ಮಾ ಅಂತ ಕರಿತಾ ಹೋಗ್ತೀವಿ. ಇದು ಕೋಶ ದ್ರವ್ಯ ಮತ್ತು ಕೋಶ ಕೇಂದ್ರಗಳನ್ನು ಒಳಗೊಂಡಿದೆ. ಇಷ್ಟು ಒಟ್ಟಾರೆಯಾಗಿ ಪ್ರೋಟೋಪ್ಲಾಸ್ಮಾ ಅಂತ ನಾವು ಕರಿತಾ ಹೋಗ್ತೀವಿ. ಇದಾದ ಮೇಲೆ ರಸದಾನಿ, ವ್ಯಾಕ್ಯೂಲ್ ಅಂತ ಇಂಗ್ಲೀಷಲ್ಲಿ ಕರಿತಾ ಹೋಗ್ತೀವಿ. ಈ ರಸದಾನಿ ಅನ್ನೋದು ಕೋಶ ಕೇಂದ್ರದಲ್ಲಿ ರಸದಾನಿಗಳು ಖಾಲಿ ಕಾಣುವ ರಚನೆಗಳಾಗಿವೆ. ಜೀವಕೋಶದಲ್ಲಿ ಕೆಲವೊಂದು ಕಡೆ ಖಾಲಿ ಜಾಗ ಇರುತ್ತೆ. ಅಂದರೆ ರಸದಾನಿ ಎಂಬ ಪದದ ಅರ್ಥ ಖಾಲಿ ಜಾಗ ಅಂತ. ಆ ಖಾಲಿ ಜಾಗವನ್ನು ರಸದಾನಿಗಳು ಅಂತ ನಾವು ಕರಿತಾ ಹೋಗ್ತೀವಿ. ಹಾಗಾದರೆ ಈ ರಸದಾನಿಗಳು ಯಾವುದಕ್ಕೋಸ್ಕರ ಇದ್ದಾವೆ? ಅದರ ರಚನೆ ಏನು? ಅದರ ಕಾರ್ಯಗಳೇನು? ಅದನ್ನು ನಾವು ನೋಡೋದಾದರೆ, ವಿವಿಧ ವಸ್ತುಗಳ ಸಂಗ್ರಹ. ಈ ಖಾಲಿ ಜಾಗದಲ್ಲಿ ಅನೇಕ ರೀತಿಯ ವಸ್ತುಗಳನ್ನು
ಜೀವಕೋಶದ ಒಳಗಡೆ ಇರುವಂತಹ ವಸ್ತುಗಳನ್ನು ಸಂಗ್ರಹ ಮಾಡುತ್ತೆ ಮತ್ತು ವಿಲೇವಾರಿಗೆ ಅವು ಸಹಾಯ ಮಾಡುತ್ತದೆ. ತ್ಯಾಜ್ಯ ವಸ್ತುಗಳನ್ನು ಈ ತ್ಯಾಜ್ಯ ವಸ್ತುಗಳನ್ನು ಜೀವಕೋಶದಿಂದ ಹೊರಭಾಗಕ್ಕೆ ವಿಲೇವಾರಿ ಮಾಡುವಂತಹ ಕಾರ್ಯವನ್ನು ಈ ರಸದಾನಿ ಅನ್ನೋದು ಮಾಡ್ತಾ ಹೋಗುತ್ತೆ. ರಸದಾನಿಗಳು ಸಸ್ಯ ಜೀವಕೋಶಗಳಲ್ಲಿ ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ. ಸಸ್ಯ ಜೀವಕೋಶಗಳಲ್ಲಿ ಈ ರಸದಾನಿಗಳು ಅನ್ನೋದು ತುಂಬ ದೊಡ್ಡದಾಗಿರುತ್ತೆ. ಈ ಇಡೀ ಖಾಲಿ ಜಾಗವನ್ನು ಏನಂತ ಕರಿತೀವಿ ನಾವು ರಸದಾನಿಗಳು ಅಂತ ಕರಿತಾ ಹೋಗ್ತೀವಿ. ದೊಡ್ಡದಾಗಿರುತ್ತೆ ಸಸ್ಯ ಜೀವಕೋಶಗಳಲ್ಲಿ. ಆದರೆ ಪ್ರಾಣಿ ಜೀವಕೋಶಗಳಲ್ಲಿ ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ, ತುಂಬ ಚಿಕ್ಕದಾಗಿರುತ್ತೆ. ಯಾವುದು? ರಸದಾನಿಗಳು. ಪ್ಲಾಸ್ಟಿಡ್ ಸಸ್ಯ ಜೀವಕೋಶಗಳು ಪ್ಲಾಸ್ಟಿಡ್ ಎಂಬ ಕೋಶ ದ್ರವ್ಯದಲ್ಲಿ ಹಲವಾರು ಸಣ್ಣ ಬಣ್ಣದ ದೇಹಗಳನ್ನು ಹೊಂದಿವೆ. ಈ ಕೋಶ ದ್ರವ್ಯದಲ್ಲಿ ಬಣ್ಣದ ಕೆಲವೊಂದು ದೇಹಗಳನ್ನು ಹೊಂದಿರುತ್ತೆ, ಘಟಕಗಳನ್ನು ಹೊಂದಿರುತ್ತೆ. ಆ ಘಟಕಗಳಲ್ಲಿ ಒಂದು ಪ್ಲಾಸ್ಟಿಡ್ ಅಂತ ಕರಿತಾ ಹೋಗ್ತೀವಿ. ಈ ಪ್ಲಾಸ್ಟಿಡ್ ಅದೊಂದು ಹಸಿರು ಬಣ್ಣಕ್ಕೆ ಇರುತ್ತದೆ. ಇವುಗಳಲ್ಲಿ ಕೆಲವು ಪತ್ರ ಹರಿತು ಎಂಬ ಹಸಿರು ವರ್ಣಕವನ್ನು ಹೊಂದಿರುತ್ತವೆ. ಅಂದರೆ ಈ ಪ್ಲಾಸ್ಟಿಡ್ಗಳಲ್ಲಿ ಹಸಿರು ಬಣ್ಣ ಇರುತ್ತದೆ. ಈ ಹಸಿರು ಬಣ್ಣ ಇರೋದಕ್ಕೆ ಕಾರಣ ಏನು? ಕ್ಲೋರೋಪ್ಲಾಸ್ಟ್ ಅಂದರೆ ಪತ್ರ ಹರಿತು. ಈ ಹಸಿರು ಬಣ್ಣದ ಪ್ಲಾಸ್ಟಿಡ್ಗಳನ್ನು ಕ್ಲೋರೋಪ್ಲಾಸ್ಟ್ಗಳು ಎಂದು ಕರೆಯುವರು. ಈ ಕ್ಲೋರೋಪ್ಲಾಸ್ಟ್ಗಳು ಅಂದ್ರೇನು? ಹಸಿರು ಬಣ್ಣ ಹೊಂದಿರುವಂತಹ ಘಟಕಾಂಶಗಳನ್ನು ಕ್ಲೋರೋಪ್ಲಾಸ್ಟ್ಗಳು ಅಂತ ನಾವು ಕರಿತಾ ಹೋಗ್ತೀವಿ. ಅವು ಎಲೆಗಳಿಗೆ ಹಸಿರು ಬಣ್ಣವನ್ನು ಕೊಡುತ್ತವೆ. ಈಗ ಅರ್ಥ ಆಗ್ತಿದೆ ಮಕ್ಕಳ? ಇದು ಸಸ್ಯಗಳು ಯಾಕೆ ಹಸಿರು ಬಣ್ಣಕ್ಕೆ ಇರುತ್ತವೆ? ಎಲೆಗಳು ಯಾಕೆ ಹಸಿರು ಬಣ್ಣಕ್ಕೆ ಇರುತ್ತದೆ? ಏಕೆಂದರೆ ಎಲೆಗಳಲ್ಲಿ ಕ್ಲೋರೋಪ್ಲಾಸ್ಟ್ಗಳು ಇರುತ್ತವೆ. ಹಾಗಾದರೆ ಈ ಕ್ಲೋರೋಪ್ಲಾಸ್ಟ್ಗಳ ಕಾರ್ಯಗಳೇನು? ಯಾವುದಕ್ಕೋಸ್ಕರ ಈ ಸಸ್ಯಗಳಲ್ಲೇ ಇದೆ? ಅವು ದ್ಯುತಿಸಂಶ್ಲೇಷಣೆಗೆ ಸಹಾಯ ಮಾಡುವ ಕ್ಲೋರೋಫಿಲ್ ಅನ್ನು ಹೊಂದಿರುತ್ತವೆ. ದ್ಯುತಿಸಂಶ್ಲೇಷಣೆ ತನ್ನ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂತಹ ಒಂದು ಕ್ರಿಯೆಯನ್ನು ಸಸ್ಯಗಳು ಮಾತ್ರ ಮಾಡುತ್ತೆ. ತನ್ನ ಆಹಾರವನ್ನು ತಾವೇ ತಯಾರಿಸಿಕೊಳ್ಳಲು ಸೂರ್ಯನ ಬೆಳಕು, ನೀರು, ಇಂಗಾಲದ ಡೈಆಕ್ಸೈಡ್ ಮತ್ತು ಕ್ಲೋರೋಫಿಲ್ ಅನ್ನು ಬಳಕೆ ಮಾಡಿಕೊಂಡು ತನ್ನ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ತನ್ನ ಆಹಾರವನ್ನು ತಾವೇ ತಯಾರಿಸಿಕೊಳ್ಳಲು ಈ ಕ್ಲೋರೋಫಿಲ್ ಅಥವಾ ಕ್ಲೋರೋಪ್ಲಾಸ್ಟ್ಗಳನ್ನು ಎಂಬುವು ತುಂಬ ಅವಶ್ಯಕವಾಗಿ ಈ ಸಸ್ಯಗಳಿಗೆ ಬೇಕಾಗಿರುತ್ತೆ. ಆದ್ದರಿಂದ ಈ ಪ್ಲಾಸ್ಟಿಡ್ಗಳು ಸಸ್ಯಗಳಲ್ಲಿ ಮಾತ್ರ ಕಂಡುಬರುತ್ತೆ, ಪ್ರಾಣಿಗಳಲ್ಲಿ ಕಂಡುಬರೋದಿಲ್ಲ. ಇದು ನೆನ್ಪಿಟ್ಕೋಬೇಕಾಗುತ್ತೆ. ಇಲ್ಲಿವರೆಗೆ ಜೀವಕೋಶದ ಆವಿಷ್ಕಾರ ನೋಡ್ದೋ, ಗಾತ್ರ ನೋಡ್ದೋ, ಆ ಜೀವಕೋಶದ ರಚನೆ ನೋಡ್ದೋ, ಜೀವಕೋಶದ ಭಾಗಗಳ ಬಗ್ಗೆ ಅಧ್ಯಯನ ಮಾಡ್ದೋ. ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶ ಎರಡೂ ಜೀವಕೋಶಗಳು ಬೇರೆ ಬೇರೆ ಇರುತ್ತೆ. ಸಸ್ಯ ಜೀವಕೋಶದಲ್ಲಿರುವಂಥವು ಕೆಲವೊಂದು ಘಟಕಾಂಶಗಳು ಪ್ರಾಣಿ ಜೀವಕೋಶದಲ್ಲಿ ಇರೋದಿಲ್ಲ. ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ನಾವು ಸಸ್ಯ ಜೀವಕೋಶದಲ್ಲಿ ಏನಿದೆ, ಪ್ರಾಣಿ ಜೀವಕೋಶದಲ್ಲಿ ಏನಿದೆ. ಮೊದಲಿಗೆ ಜೀವಕೋಶದ ಭಾಗಗಳನ್ನು ತೆಗೆದುಕೊಳ್ತೀನಿ ಮತ್ತು ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶ. ಕೋಶ ಪೊರೆ ಎನ್ನುವುದು ಸಸ್ಯ ಜೀವಕೋಶದಲ್ಲಿ ಇದೆ, ಪ್ರಾಣಿ ಜೀವಕೋಶದಲ್ಲೂ ಇದೆ. ಕೋಶ ಪೊರೆ ಅನ್ನೋದು ಎರಡೂ ಜೀವಕೋಶದಲ್ಲಿಯೂ ಸಹ ಸಾಮಾನ್ಯವಾಗಿ ಕಂಡು ಬಂದೇ ಬರುತ್ತೆ. ಕೋಶ ಭಿತ್ತಿ, ಈ ಕೋಶ ಭಿತ್ತಿ ಅನ್ನೋದು ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರುವಂತಹ ಒಂದು ಭಾಗವಾಗಿರುತ್ತೆ. ಆದರೆ ಪ್ರಾಣಿ ಜೀವಕೋಶದಲ್ಲಿ ಕಂಡುಬರೋದಿಲ್ಲ, ಇರಲ್ಲ. ಕೋಶ ಕೇಂದ್ರ, ಈ ಕೋಶ ಕೇಂದ್ರದ ಮೊದಲೇ ಹೇಳಿದೆ ಒಂದು ಜೀವಕೋಶದ ಅತ್ಯಂತ ಮುಖ್ಯ ಘಟಕ ಅಂತ ನಾವು ಕರಿತಾ ಹೋಗ್ತೀವಿ, ಮುಖ್ಯ ಭಾಗ ಅಂತ ಕರಿತಾ ಹೋಗ್ತೀವಿ. ಆದ್ದರಿಂದ ಈ ಎರಡೂ ಜೀವಕೋಶದಲ್ಲಿಯೂ ಸಹ ಈ ಕೋಶ ಕೇಂದ್ರ ಅನ್ನೋದು ಕಂಡುಬರ್ತಾ ಹೋಗುತ್ತೆ. ಕೋಶ ಕೇಂದ್ರ ಪೊರೆ ಇದು ಅಷ್ಟೇ. ಕೋಶ ಕೇಂದ್ರ ಪೊರೆ ಅನ್ನೋದು ಎರಡೂ ಜೀವಕೋಶದಲ್ಲಿ, ಸಸ್ಯ ಜೀವಕೋಶದಲ್ಲೂ ಇರುತ್ತೆ, ಪ್ರಾಣಿ ಜೀವಕೋಶದಲ್ಲಿಯೂ ಸಹ ಕಂಡುಬರ್ತಾ ಹೋಗುತ್ತೆ. ಕೋಶ ದ್ರವ್ಯ, ಈ ಕೋಶ ದ್ರವ್ಯ ಅನ್ನೋದು ಸಸ್ಯ ಮತ್ತು
ಪ್ರಾಣಿ ಜೀವಕೋಶದಲ್ಲಿ ಎರಡಲ್ಲೂ ಸಹ ಕಂಡುಬರ್ತಾ ಹೋಗುತ್ತೆ. ಪ್ಲಾಸ್ಟಿಡ್ ಇದು ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರುತ್ತೆ, ಏಕೆಂದರೆ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಆದರೆ ಪ್ರಾಣಿಗಳ ಜೀವಕೋಶದಲ್ಲಿ ಕಂಡುಬರೋದಿಲ್ಲ. ಕೊನೆಯದಾಗಿ ರಸದಾನಿಗಳು. ಈ ರಸದಾನಿಗಳು ಈ ಎರಡೂ ಜೀವಕೋಶದಲ್ಲಿಯೂ ಸಹ ಕಂಡುಬರುತ್ತೆ. ಸಸ್ಯದಲ್ಲಿಯೂ ಕಂಡುಬರುತ್ತೆ, ಪ್ರಾಣಿಯಲ್ಲಿಯೂ ಸಹ ಕಂಡುಬರ್ತಾ ಹೋಗುತ್ತೆ. ಆದರೆ ಸಸ್ಯ ಜೀವಕೋಶದಲ್ಲಿ ದೊಡ್ಡದಾಗಿರುತ್ತೆ, ಪ್ರಾಣಿ ಜೀವಕೋಶದಲ್ಲಿ ಅತ್ಯಂತ ಚಿಕ್ಕದಾಗಿರುತ್ತೆ ಮಕ್ಕಳ. ಇದು ಇಷ್ಟು ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳ ಹೋಲಿಕೆಯಾಗಿರುತ್ತೆ. ಸಸ್ಯ ಮತ್ತು ಪ್ರಾಣಿ ಜೀವಕೋಶ ಹೋಲಿಕೆಯಾಗಿ ಬಂದರೆ ಇದು ಒಂದು ಜೀವಕೋಶ. ಕೋಶ ಭಿತ್ತಿ ಇದೆ, ಇಲ್ಲಿ ಕೋಶ ಭಿತ್ತಿ ಅನ್ನೋದು ಇರೋದಿಲ್ಲ. ಕೋಶ ಕೇಂದ್ರ ಇದೆ, ಇಲ್ಲೂ ಕೋಶ ಕೇಂದ್ರ ಇದೆ. ಇಲ್ಲಿ ನೋಡಿ, ಈ ಒಂದು ರಸದಾನಿ ಅನ್ನೋದು ತುಂಬ ದೊಡ್ಡದಾಗಿರುತ್ತೆ, ಇದರಲ್ಲಿ ತುಂಬ ಚಿಕ್ಕದಾಗಿರುತ್ತೆ. ಕೆಲವೊಮ್ಮೆ ಈ ರಸದಾನಿ ಅನ್ನೋದು ಇರೋದು ಇಲ್ಲ. ಪ್ರಾಣಿ ಜೀವಕೋಶದಲ್ಲಿ ಅನೇಕ ರೀತಿಯ ಬಣ್ಣದ ಘಟಕಗಳಿದ್ದಾವೆ. ಇಲ್ಲಿಯೂ ಸಹ ಘಟಕಗಳಿದ್ದಾವೆ. ಮೈಟೊಕಾಂಡ್ರಿಯಾ ಆಗಿರ್ಬೋದು, ಕ್ಲೋರೋಪ್ಲಾಸ್ಟ್ ಆಗಿರ್ಬೋದು, ಪ್ಲಾಸ್ಟಿಡ್ಗಳಾಗಿರ್ಬೋದು. ಆದರೆ ಹಸಿರು ಬಣ್ಣಕ್ಕೆ ಇರುವಂತಹ ಪ್ಲಾಸ್ಟಿಡ್ಗಳು ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರುತ್ತೆ, ಪ್ರಾಣಿ ಜೀವಕೋಶದಲ್ಲಿ ಕಂಡುಬರೋದಿಲ್ಲ. ಇಷ್ಟು ಅರ್ಥ ಆಗ್ತಿದೆ ಮಕ್ಕಳು ಇದು ಹೋಲಿಕೆ ಮಾಡೋದು ಹೇಗೆ ಅಂತ? ಈ ಒಂದು ಪಾಠದ ಕೊನೆಯ ಭಾಗದಲ್ಲಿ ಕೆಲವೊಂದು ಮನೆ ಕೆಲಸವನ್ನು ನಾನು ಕೊಡ್ತಾ ಹೋಗ್ತೀನಿ. ಅದಕ್ಕೆ ನೀವು ಸರಿಯಾದ ಉತ್ತರವನ್ನು ನೀವು ಬರೆದುಕೊಂಡು ಬರಬೇಕಾಗುತ್ತೆ. ಮೊದಲನೇ ಪ್ರಶ್ನೆ, ವರ್ಣತಂತುಗಳು ಜೀವಕೋಶದ ಯಾವ ಭಾಗದಲ್ಲಿ ಕಂಡುಬರುತ್ತವೆ? ಅವುಗಳ ಕಾರ್ಯವನ್ನು ಬರೆಯಿರಿ. ವರ್ಣತಂತುಗಳು ಎಲ್ಲಿ ಕಂಡುಬರುತ್ತೆ, ಅದರ ಕಾರ್ಯಗಳನ್ನು ನೀವು ಬರೀಬೇಕಾಗುತ್ತೆ. ಕ್ಲೋರೋಪ್ಲಾಸ್ಟ್ಗಳು ಸಸ್ಯ ಜೀವಕೋಶದಲ್ಲಿ ಮಾತ್ರ ಏಕೆ ಕಂಡುಬರುತ್ತವೆ ಎಂದು ವಿವರಿಸಿ. ನಾನು ಮೊದಲೇ ಹೇಳಿದೆ, ಸಸ್ಯ ಜೀವಕೋಶಗಳಲ್ಲಿ ಪ್ಲಾಸ್ಟಿಡ್ ಮಾತ್ರ ಇರುತ್ತೆ, ಆದರೆ ಪ್ರಾಣಿ ಜೀವಕೋಶದಲ್ಲಿ ಪ್ಲಾಸ್ಟಿಡ್ ಅನ್ನೋದು ಇರೋದಿಲ್ಲ. ಅದು ಏಕೆ ಅಂತ ನೀವು ವಿವರಣೆಯನ್ನು ಕೊಡಬೇಕಾಗುತ್ತೆ. ಈ ಕೆಳಗಿನವುಗಳನ್ನು ಹೆಸರಿಸಿ. ಅಮೀಬಾ ಈ ರೀತಿಯ ಜೀವಿಗೆ ಒಂದು ಉದಾಹರಣೆ. ಅಮೀಬಾ ಯಾವ ರೀತಿಯ ಜೀವಿಗೆ ಉದಾಹರಣೆಯಾಗಿರುತ್ತೆ ಅಂತ ಒಂದು ವಾಕ್ಯದಲ್ಲಿ ಬರೀಬೇಕಾಗುತ್ತೆ ನೀವು. ಬರಿಗಣ್ಣಿನಿಂದ ನೋಡಬಹುದಾದಷ್ಟು ದೊಡ್ಡ ಜೀವಕೋಶ ಯಾವುದು? ನಿಮ್ಮ ಬರಿಗಣ್ಣಿಗೆ ಕಾಣುವಂತಹ ಒಂದು ಜೀವಕೋಶ, ದೊಡ್ಡದಾದ ಜೀವಕೋಶ ಯಾವುದು? ಸಸ್ಯ ಜೀವಕೋಶಗಳ ಕೋಶಪೊರೆಯ ಮೇಲೆ ಆವರಿಸಿರುವ ಹೆಚ್ಚುವರಿ ಪೊರೆ ಯಾವುದು? ಒಂದು ಸಸ್ಯ ಜೀವಕೋಶದ ಕೋಶಪೊರೆಯ ಜೊತೆಗೆ ಇನ್ನೊಂದು ಪದರ ಇರುತ್ತೆ, ಆ ಪದರದ ಹೆಸರೇನು? ಇಷ್ಟು ಒಂದು ಮನೆ ಕೆಲಸನ ನೀವು ಮುಂದಿನ ತರಗತಿಯಲ್ಲಿ ಬರೆದುಕೊಂಡು ಬರಬೇಕಾಗುತ್ತೆ ಮಕ್ಕಳೇ. ಇಲ್ಲಿಗೆ ಈ ಒಂದು ಪಾಠವನ್ನು ಮುಗಿಸ್ತಾ ಇದ್ದೀನಿ. ಸಾಯಿರಾಮ್.